ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಚಾಕ್ಲೇಟ್ ಪ್ಯಾನ್ ಕೇಕ್ ಮತ್ತು ಚಾಕ್ಲೇಟ್ ರೋಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪು ಸಕ್ಕರೆ ಹಾಕಿದೆ. 1/4 ಕಪ್ಪು ಚಾಕ್ಲೇಟ್ ಪೌಡರ್, ಕೋಕೋ ಪೌಡರ್, 1/2 ಸ್ಪೂನ್ ಬೇಕಿಂಗ್ ಪೌಡರ್, 3 ಡ್ರಾಪ್ಸ್ ವೆನಿಲಾ ಎಸೆನ್ಸ್, 2 ಸ್ಪೂನ್ ಆಯಿಲ್, 2 ಕಪ್ಪು ಹಾಲು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ನೀಟಾಗಿ ಗ್ರೈಂಡ್ ಆಗಿರಲ್ಲ. ಇದು ಒಂದೇ ಹಿಟ್ಟಲ್ಲಿ 2 ಮಾಡ್ತಿರೋದು. ಹೆಂಚು ಮೇಲೆ ಬಿಸಿ ಆಗಿದ್ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ದೋಸೆ ಥರ ತಿರುಗಿದ್ರೆ ಸಾಕು. ಇದು ರೋಲ್ಸ್ ಮಾಡ್ಕೊಳ್ಳೋಕ್ಕೆ ಈ ಕಡೆ 5 ನಿಮಿಷ, ಆ ಕಡೆ 5 ನಿಮಿಷ ಬೇಯಿಸ್ಕೊಳ್ಬೇಕು. ನಾನ್ ಸ್ಟಿಕ್ಕಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ಪ್ಯಾನ್ ಕೇಕಿಗೆ ಸ್ವಲ್ಪ ಒಂದು ಸೌಟ್ ಹಾಕ್ಬಿಟ್ಟು ಸುಮ್ಮನೆ ಜಸ್ಟ್ ಹಾಗೆ ಬಿಟ್ಟರೆ ಸಾಕು. ಪ್ಯಾನ್ ಕೇಕಿಗೆ ಜಾಸ್ತಿ ಏನು ತಿರುಗಿಸೋದು ಬೇಡ, ದೋಸೆ ಥರ. ಅಂದರೆ ಪ್ಯಾನ್ ಕೇಕ್ ಅಂದರೆ ಪ್ಯಾನಲ್ಲಿ ಮಾಡೋ ಪ್ಯಾನಲ್ಲಿ ಹಿಟ್ಟು ಹಾಕೋದನ್ನ, ಅಂದರೆ ಕೇಕ್ ಬ್ಯಾಟರ್ನ ಪ್ಯಾನ್ ಕೇಕ್ ಅಂತ ಹೇಳ್ತಾರೆ, ಅಷ್ಟೇ, ಬೇರೆ ಎಂಥದ್ದು ಇಲ್ಲ. ಸೊ ಒಂದೇ ಹಿಟ್ಟಲ್ಲಿ 2 ಮಾಡಿಕೊಂಡು ತಿನ್ಬೋದು. ಈವನ್ ಮಕ್ಳಿಗೂ ಇಷ್ಟ ಆಗುತ್ತೆ. ಕೇಕ್ ಅಂದರೆ ಸ್ವಲ್ಪ ಅದು ಮೈದಾ ಪ್ಲಸ್ ಜಾಸ್ತಿ ಬೇಕು ಮತ್ತು ಕ್ರೀಮೆಲ್ಲ ಇರುತ್ತೆ ಅಲ್ವಾ, ಇದನ್ನು ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಇವಾಗ ನಾನು ಚಾಕ್ಲೇಟ್ ಸಾಸ್ ಮಾಡ್ಕೊಳ್ತಿದ್ದೀನಿ. ಶುಗರು, ಕೋಕೋ ಪೌಡರು, ಮಿಲ್ಕು, ಕಾರ್ನ್ಫ್ಲೋರ್ ಮತ್ತು ವೆನಿಲಾ ಎಸೆನ್ಸು ಎಲ್ಲ 2 ಸ್ಪೂನ್ಸ್ ಹಾಕ್ಕೊಂಡು ಸಾಕು, ಜಾಸ್ತಿ ಬೇಡ. ಸೊ ಅದು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇವನ್ ಪ್ಯಾನ್ ಕೇಕು ಅಷ್ಟೇ. ಮತ್ತು ಕಾರ್ನ್ಫ್ಲೋರ್ ಇವಾಗ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಸಾಕು. ಪ್ಯಾನ್ ಕೇಕು ಅಷ್ಟೇ, ಸೇಮ್ 5 ನಿಮಿಷ ಮಾಡಿಕೊಂಡು ಸಾಕು. ನಿಮಗೆ ಸ್ವಲ್ಪ ಜಾಸ್ತಿ ಗಟ್ಟಿ ಬೇಕು ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ, ಕಮ್ಮಿ ಗಟ್ಟಿ ಬೇಕು ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಸೊ ಇವಾಗ ಚಾಕ್ಲೇಟ್ ಸಾಸು ರೆಡಿ ಇದೆ. ಇವಾಗ ನೋಡಿ, ದೋಸೆ ಥರ ಮಾಡಿದ್ದೀನಲ್ವ, ಅದಕ್ಕೆ ಚಾಕ್ಲೇಟ್ ಸಾಸ್ನ ಸ್ಪ್ರೆಡ್ ಮಾಡಿ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು, ನಾನಿಲ್ಲಿ ಬಾದಾಮ್ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ, ನಿಮ್ಗೆ ಯಾವ್ದು ಬೇಕು ಅದು ತೊಗೊಳ್ಳಿ. ಸೊ ನೀಟಾಗಿ ರೋಲ್ ಮಾಡಿಕೊಂಡ್ರೆ ಸೊ ಚಾಕ್ಲೇಟ್ ರೋಲ್ ರೆಡಿ. ಸೊ ಮಕ್ಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಪ್ಲಸ್ ಇದು ಲೈಟ್ ವೆಯ್ಟ್, ಸ್ಕೂಲಿಂದ ಬಂದಿದ ತಕ್ಷಣ ಮಕ್ಕಳೇನಾದ್ರು ಕೇಳಿದಾಗ ಇದು ಮಾಡಿ ಇಡ್ಬೋದು. ಸೊ ಜಾಸ್ತಿ ಟೈಮು ಹಿಡಿಯಲ್ಲ, ವಿತಿನ್ 15 ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು. ಸೊ ರೋಲ್ಸ್ ರೆಡಿ ಆಯಿತು. ಇವಾಗ ಪ್ಯಾನ್ ಕೇಕಿಗೆ ಒಂದು ಪ್ಯಾನ್ ಕೇಕ್ನ ಹಾಕ್ಕೊಂಡು ಅದ್ರ ಮೇಲೆ ಸ್ಪ್ರೆಡ್ ಹಾಕ್ಕೊಳ್ತಿದ್ದೀನಿ. ಇವನ್ ನಿಮ್ಮ ಹತ್ರ ಚಾಕ್ಲೇಟ್ ಸಾಸ್ ಇಲ್ಲ ಅಂದರೆ ಪರವಾಗಿಲ್ಲ, ಪೀನಟ್ ಬಟರ್ ಅಥವಾ ಚಾಕ್ಲೇಟ್ ಸಾಸ್ ಬರುತ್ತಲ್ಲ ಅಂಗಡಿಯಿಂದ, ಅದನ್ನು ಸಹ ತೊಗೊಂಡು ಹಾಕ್ಕೊಳ್ಬೋದು. ಇಲ್ಲಾಂದರೆ ಬರೀ ಶುಗರ್ ಪೌಡರ್ ಬೇಕಾದ್ರೆ ಉದಿಸ್ಕೊಂಡು ಸಹ ತಿನ್ಬೋದು. ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟು ಹಾಕ್ಕೊಳ್ಬೋದು. ಸೊ ಇನ್ನೊಂದು ಲೇಯರ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಪ್ಯಾನ್ ಕೇಕ್ 5 to 6 ಲೇಯರ್ಸ್ ಇರುತ್ತೆ. ಸೊ ನಿಮಗೆ ಬೇಕಂದರೆ ಹನಿನೂ ಹಾಕ್ಕೊಳ್ಳಿ. ನಾನಿಲ್ಲಿ ಜಸ್ಟ್ 2 ಲೇಯರ್ಸ್ ಅಷ್ಟೇ ಮಾಡಿದೆ. ಸೊ ನೋಡೋದಲ್ಲ, ಒಂದೇ ಹಿಟ್ಟಲ್ಲಿ 2 ಥರ ಐಟಮ್ಸ್ ಮಾಡಿದ್ದು, ಒಂದು ರೋಲ್ಸು, ಇನ್ನೊಂದು ಪ್ಯಾನ್ ಕೇಕು. ಸೊ ಮಕ್ಳಿಗೆ ಇಷ್ಟ ಆಗುತ್ತೆ. ಸೊ ನೀವು 15 ಮಿನಿಟ್ಸಲ್ಲಿ ಬೇಗನೆ ಮಾಡ್ಬೋದು. ಮತ್ತು ದೊಡ್ಡದು ತಿನ್ಬೋದು, ಚೆನ್ನಾಗಿರುತ್ತೆ, ಲೈಟ್ ವೆಯ್ಟ್ ಇರುತ್ತೆ, ಹೆವಿ ಸ್ವೀಟ್ ಅನ್ಸೋದಿಲ್ಲ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ.
ಇವನ್ ನಿಮಗೆ ವಿಪ್ಪಿಂಗ್ ಕ್ರೀಮ್ ಎಲ್ಲ ಇತ್ತು ಅಂದರೂ ನೀವು ಎಕ್ಸ್ಟ್ರಾ ಹಾಕ್ಕೊಳ್ಬೋದು, ಇಲ್ಲಾಂದರೂ ಇಷ್ಟೇ ಸಾಕಾಗತ್ತೆ. ಸೊ ನನಗೆ ಅದು ತುಂಬ ಟೇಸ್ಟಿನೂ ಇತ್ತು, ನನಗೂ ತುಂಬ ಇಷ್ಟ ಆಯಿತು. ನಾನು ಸ್ವಲ್ಪ ಫಸ್ಟ್ ಟೈಮೇ ಮಾಡಿದ್ದು, ತಿಂದಿದ್ದು. ಸೊ ತುಂಬ ಚೆನ್ನಾಗಿತ್ತು. ಸಾಫ್ಟಿಯಾಗಿ ಫ್ಲಫಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.